ಎಚ್ ಡಿ ಕುಮಾರಸ್ವಾಮಿ ಅವರು ಕೇಂದ್ರ ಮಂತ್ರಿ ಆದರೂ ಕೂಡ ಅವರು ಸಮಾಧಾನವಾಗಿಲ್ಲ. ಅವರು ಪ್ರೀತಿಯನ್ನು ಮರೀತಾರೆ, ದ್ವೇಷವನ್ನು ಮರೆಯಲ್ಲ. ಈಗ ದೇವೇಗೌಡರಿಗೆ ಆಗಿರೋ ಅನ್ಯಾಯ ಹೆಚ್ಚ ಅಥವಾ ದೇವೇಗೌಡರ ಫ್ಯಾಮಿಲಿಯಿಂದ ಬೇರೆಯವ್ರಿಗೆ ಆಗಿರೋ ಅನ್ಯಾಯ ಹೆಚ್ಚ? ಒಳಗಡೆ ರೊಚ್ಚಿತ್ತು. ಈ ದೇವೇಗೌಡರದ ಮತ್ತು ಕುಮಾರಸ್ವಾಮಿ ಒಂದು ಗುಣ ಇದೆ. ಅವರು ಭಾವನಾ ಜೀವಿ ಸರ್. ಅವರು ಅದು ಕ್ಯಾರೆಕ್ಟರ್ ಭಾವನಾ ಜೀವಿ. ಅವರ ಭಾವನೆಗಳು ಗೌಡ್ರ ಭಾವನೆ ಅದು. ಅವ್ರು ಕಣ್ಣೀರು ಹಾಕೋದು ಅವ್ರ ಕ್ಯಾರೆಕ್ಟರ್. ಅದರಿಂದ ಇದು ಹೊಸ್ತಲ್ಲ. ಈಗ ವಯಸ್ಸಾದ್ಮೇಲೆ ಸ್ವಲ್ಪ ಜಾಸ್ತಿ ಕಣ್ಣೀರು ಹಾಕ್ತಾರೆ. With folded hands, I beg of you, sir. I am with you. I will stand by with you. I have given an open promise. My son is in your cabinet. I am not going to make any change. Please. ಲೇಡೀಸ್ ಆ್ಯಂಡ್ ಜೆಂಟಲ್ಮನ್, ಈ ಎಚ್ ಡಿ ಕುಮಾರಸ್ವಾಮಿ ಅವರು ಹೇಳ್ತಾ ಇರ್ತಾರೆ ಸಾಂದರ್ಭಿಕ ಶಿಶು ನಾನು ಅಂತ. ಅಂದರೆ ಅವರ ರಾಜಕೀಯ ಅವತ್ತಿನ ವಿಚಾರಕ್ಕೆ ಮಾತ್ರ ಸಂಬಂಧ ಇರುತ್ತೆ. ಹಿಂದೆ ಏನಾಗಿರುತ್ತೆ ಅವ್ರಿಗೆ ಬೇಕಾಗಿಲ್ಲ, ನಾಳೆ ಏನಾಗುತ್ತೆ ಅನ್ನೋದು ಬೇಕಾಗಲ್ಲ. ಅಂತಹ ಕುಮಾರಸ್ವಾಮಿ 2028 ಕರ್ನಾಟಕ ವಿಧಾನಸಭಾ ಚುನಾವಣೆ ಮೇಲೆ ಕಣ್ಣಿಟ್ಟಿದ್ದಾರೆ. ಹೇಗಾದರೂ ಮಾಡಿ ಅಧಿಕಾರಕ್ಕೆ ಬರಲೇಬೇಕು ಅಂತ ಹಠ ತೊಟ್ಟಿದ್ದಾರೆ. ಆದರೆ ಅವರಿಗಿರೋ ಸವಾಲುಗಳೇನು? ಎಚ್ ಡಿ ಕುಮಾರಸ್ವಾಮಿ ಅಂದ್ಕೊಂಡಿದ್ದು ಆಗ್ಬಿಡುತ್ತಾ? ಬಿ ಜೆ ಪಿಯವರು ಅವರಿಗೆ ಯಾವುದೇ ಕಂಡೀಷನ್ ಇಲ್ದಂಗೆ ಸಪೋರ್ಟ್ ಮಾಡಿಬಿಡ್ತಾರಾ? ಅಷ್ಟಕ್ಕೂ ಬಿ ಜೆ ಪಿ ಒಪ್ಕೊಂಡ್ಬಿಡ್ತಾ ಎಚ್ ಡಿ ಕುಮಾರಸ್ವಾಮಿ ಅವ್ರನ್ನ ನಾಯಕರು ಅಂತೇಳಿ? ಈ ಎಲ್ಲ ವಿಚಾರಗಳ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಹಿರಿಯ ಪತ್ರಿಕೋದ್ಯಮಿಯಾಗಿರುವಂತಹ ಸನ್ಮಾನ್ಯ ಶ್ರೀ ಶಶಿಧರ್ ಭಟ್ ನಮ್ಮೊಂದಿಗಿದ್ದಾರೆ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡಿ. ಥ್ಯಾಂಕ್ ಯು ಸರ್. ಎಸ್ ಸರ್. ಈಗ ಮೊದಲನೇದಾಗಿ ಎಸ್, ಎಚ್ ಡಿ ಕುಮಾರಸ್ವಾಮಿ ಅವರು ಕೇಂದ್ರ ಮಂತ್ರಿ ಆದರೂ ಕೂಡ ಅವರು ಸಮಾಧಾನವಾಗಿಲ್ಲ. ಎಸ್. ಯಾಕೆ ಅಂತ? ಒಂದು, ಕುಮಾರಸ್ವಾಮಿ ಅವರ ರಾಜಕೀಯ ಬದುಕನ್ನು ನೋಡ್ತಾ ಬನ್ನಿ. ಅವರು 2 ಬಾರಿ ಮುಖ್ಯಮಂತ್ರಿ ಆದರು. ಆದರೆ ಯಾವ ಬಾರಿಯೂ ಅವರು ಒಂದು ಟರ್ಮನ್ನು ಪೂರ್ಣ ಮಾಡಿಲ್ಲ. 2 ಬಾರಿನೂ ಬೇರೆಯವ್ರ ಜೊತೆ ಸೇರಿ ಬೇರೆಯವ್ರ ಜೊತೆ, ಒಂದ್ಸಲ BJP, ಒಂದ್ಸಲ JDS. ಅದ್ರ ಜೊತೆಗೆ ಅವರು ಮೊದಲ ಬಾರಿ ಮುಖ್ಯಮಂತ್ರಿ ಆದಾಗ ಒಳ್ಳೆ ಕೆಲಸ ಮಾಡಿದರು, ಡಿನೇ ಮಾಡೋಕ್ಕಾಗಲ್ಲ. ಅದು ಗ್ರಾಮ ವಾಸ್ತವ್ಯದಂಥದ್ದು ಇರ್ಬೋದು, ರೈತರ ಸಾಲ ಮನ್ನಾದಂಥದ್ದು ಕೆಲಸ ಮಾಡಿದ್ದಾರೆ. ಕೆಲಸ ಮಾಡ್ತಾರೆ ಅವರು, ಕೆಲಸ ಮಾಡಲ್ಲ ಅಂತ ನಾನು ಹೇಳಲ್ಲ. ಆದರೆ 2ನೇ ಬಾರಿ ಮುಖ್ಯಮಂತ್ರಿ ಆದ ಬೇರೆ ಕಾರಣಕ್ಕೆ ಅವರು ನಿರೀಕ್ಷೆ ಅಂತ ಕೆಲಸ ಮಾಡಿಲ್ಲ, ಮೊದಲ ಬಾರದಷ್ಟು ಮಾಡಿಲ್ಲ. ಅದಾದ ಮೇಲೆ ಅವರು ಭಾರತೀಯ ಜನತಾ ಪಕ್ಷದ ಸಖ್ಯವನ್ನು ಮಾಡಿದ್ರು. ಅದು ಅವರ ಅಳಿವು ಉಳಿವಿನ ಪ್ರಶ್ನೆ ಕೂಡ ಆಗಿತ್ತು. ಕಾಂಗ್ರೆಸ್ ಜೊತೆ ಹೋದರು, ಅಲ್ಲಿ ಕಾಂಗ್ರೆಸ್ನಲ್ಲಿ ಏನೇನಾಗಬೇಕೋ ಆಯಿತು ಅವರಿಗೆ. ಸೊ ಆದ್ದರಿಂದ ಅವರಿಗೆ ಒಂದು ಒಳಗಡೆ ರೊಚ್ಚಿತ್ತು. ಈ ದೇವೇಗೌಡರದ ಮತ್ತು ಕುಮಾರಸ್ವಾಮಿ ಒಂದು ಗುಣ ಇದೆ ದೇವೇಗೌಡರದ ಹಾಗೆ. ಅವರು ಪ್ರೀತಿಯನ್ನು ಮರೀತಾರೆ, ದ್ವೇಷವನ್ನು ಮರೆಯಲ್ಲ ಅವರು. ದಟ್ ಇಸ್ ಎ ಕ್ಯಾರೆಕ್ಟರ್. ದ್ವೇಷವನ್ನು ಎಂದೂ ಮರೆಯಲ್ಲ ಅವರು. ಮತ್ತು ಅವರು ಸದಾ ಒಂದು ಸಿಂಪತಿಯನ್ನು ಕ್ರಿಯೇಟ್ ಮಾಡ್ತಾ ಇರ್ತಾರೆ. ನನಗೆಲ್ಲರೂ ಅನ್ಯಾಯ ಮಾಡಿದ್ರು, ನನ್ನ ದುಃಖ ಮಾಡಿದ್ರು. ನೀವು ಇತ್ತೀಚೆಗೆ ಅವ್ರು ಹೇಳಿಕೆಗಳನ್ನು ಈಗ ನೀವು ನೋಡಿ, ಸುದೀರ್ಘ ರಾಜಕೀಯ ಪತ್ರಿಕೋದ್ಯಮದ ಅನುಭವದಲ್ಲಿ ಈಗ ದೇವೇಗೌಡರಿಗೆ ಆಗಿರೋ ಅನ್ಯಾಯ ಹೆಚ್ಚ ಅಥವಾ ದೇವೇಗೌಡರ ಫ್ಯಾಮಿಲಿಯಿಂದ ಬೇರೆಯವ್ರಿಗೆ ಆಗಿರೋ ಅನ್ಯಾಯ ಹೆಚ್ಚ? ರಾಜಕಾರಣದಲ್ಲಿ ಅನ್ಯಾಯ ಅನ್ನೋದಕ್ಕೆ ಅರ್ಥನೇ ಇಲ್ಲ ಕಣ್ರಿ. ಈ ಕಣ್ಣೀರು ಹಾಕ್ತಾರೆ ದೇವೇಗೌಡರು ಕೂತ್ಕೊಂಡು, ನನ್ನ ಪಕ್ಷವನ್ನು ಮುಗಿಸ್ತಾರೆ ಅಂತ. ಮತ್ತು ಇನ್ನೊಂದು ಪಕ್ಷದಲ್ಲಿರೋರು ಇವ್ರ ಪಕ್ಷ ಉಳಿಸೋಕ್ಕಿರ್ತಾರೆ. ಇವರು ಬೇರೆಯವ್ರನ್ನ ಮುಗಿಸೋಕೆ ಟ್ರೈ ಮಾಡ್ತಾರೆ. ಆದರೆ ಅವ್ರ ಕ್ಯಾರೆಕ್ಟರ್ ಅದು. ಹೋಗ್ಬಿಟ್ಟು ನನ್ನ ಮಗನನ್ನು, ಹಿರಿಯ ಮಗನನ್ನು ಮುಗಿಸೋಕೆ ಹೊರಟಿದ್ರು, ಅವನು ಜೈಲಿಗೆ ಹಾಕ್ಬಿಟ್ರು ಅಂತ ಕಣ್ಣೀರು ಹಾಕ್ತಾರೆ. ಅಂದರೆ ಮೊದಲಿಂದ ಕಣ್ಣೀರು ಹಾಕೋದಿದೆಯಲ್ಲ, ಅದು ಕ್ಯಾರೆಕ್ಟರ್. ಅದು ದೇವೇಗೌಡರ ಕ್ಯಾರೆಕ್ಟ್ರು, ಕುಮಾರಸ್ವಾಮಿ ಭಾವನಾ ಜೀವಿ ಸರ್ ಅವರು. ಅದು ಅಲ್ಲಲ್ಲ, ಭಾವನೆಗಳು ಅಲ್ಲಲ್ಲ, ಭಾವನೆ ಅದು ಭಾವನೆ. ಈ ಭಾವನೆಯನ್ನು ಆ ಸಂದರ್ಭಕ್ಕೆ ತಕ್ಕಂತೆ ಬಳಸುವಂಥದ್ದು ಆಯ್ತಲ್ಲ. ಸೊ ಅದನ್ನ ನಮ್ಮ ಗ್ಲಿಸರಿನ್ ಇಲ್ಲದೆ ಕಣ್ಣೀರು ಬರೋ ಟೈಪ್ ಅದು ಮಾಡ್ಬೋದು. ರಾಜಕಾರಣದಲ್ಲಿ ಮಾಡಲೇಬೇಕಾಗುತ್ತೆ. ಸೊ ಆದರೆ ನನ್ನನ್ನು ಮುಗಿಸ್ತೀರಾ ಅನ್ನುವ ಭಾವನೆ ಇದೆಯಲ್ಲ ಅವರಿಗೆ, ಅದನ್ನು ಅವರು ಸಿಂಪತಿಯನ್ನು ಕ್ರಿಯೇಟ್ ಮಾಡ್ಕೊಳ್ಳೋದು. ಅವ್ರು ರಾಜಕಾರಣ ನಿಂತಿರೋ ಸಿಂಪತಿ ಮೇಲೆ. ಸ್ಟಿಲ್ ಐ ಅಪ್ರಿಸಿಯೇಟ್ ದೇವೇಗೌಡರು. ಮುಖ್ಯಮಂತ್ರಿಯಾಗಿ ಭಾಳ ಚೆನ್ನಾಗಿ ಕೆಲಸ ಮಾಡಿದ್ರು, ಪ್ರಧಾನಿಯಾಗಿ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಇನ್ನೂ ಅವಕಾಶ ಸಿಗಬೇಕಾಗಿತ್ತು. ಈಗ ಈ ವಿಷಯಕ್ಕೆ ಬರೋದಾದ್ರೆ 2028 ಮೇಲೆ ಕಣ್ಣಿಟ್ಟಿರ್ತ ಕುಮಾರಸ್ವಾಮಿ ಅವರು ಈಗ ಕೆಲವು ಮೂಲಗಳ ಪ್ರಕಾರ
ಅಮಿತ್ ಶಾ ಮೋದಿಯವರ ಜೊತೆ ಅವರದ್ದು ಒಳಗಡೆ ಒಂದು ಒಪ್ಪಂದ ಆಗಿದೆ ಅಂತ. ಅಂದರೆ ಬಿಹಾರದಲ್ಲಿ ಯಾವ ರೀತಿ ನಿತೀಶ್ ಕುಮಾರ್ ಅವರನ್ನು ಮುಖ್ಯಮಂತ್ರಿ ಅಭ್ಯರ್ಥಿಯಾಗಿ ನಿಲ್ಲಿಸಿ ಗೆಲ್ಲಿಸಿದರೋ ಅದೇ ರೀತಿ ಕರ್ನಾಟಕದಲ್ಲಿ ಕುಮಾರಸ್ವಾಮಿಯ ನಾಯಕತ್ವದಲ್ಲಿ ಅವರು ಮುಖ್ಯಮಂತ್ರಿ ಅಭ್ಯರ್ಥಿ ಅಂತೇಳಿ. ಅಲ್ಲ, ನಿತೀಶ್ ಕುಮಾರ್ ಅವ್ರಿಗೂ ಕುಮಾರಸ್ವಾಮಿ ಅವ್ರಿಗೂ ಅಜಗಜಾಂತರ ವ್ಯತ್ಯಾಸ ಇದೆ. ಅದು ನಾನು ಹೇಳ್ತಾ ಇಲ್ಲ. 16 ವರ್ಷಗಳ ಕಾಲ ಮುಖ್ಯಮಂತ್ರಿ. ಇದು ಇವ್ರ ನಿರೀಕ್ಷೆ ನೋಡಿ. ನೀವು ಬಿಹಾರ್ ಚುನಾವಣೆ ಆದಮೇಲೆ ಕುಮಾರಸ್ವಾಮಿ, ನಿಖಿಲ್ ಕುಮಾರಸ್ವಾಮಿ ಎಲ್ಲ ಮಾತನಾಡೋದು ಬದಲಾಯಿತು. ಹೌದು, ಅಲ್ಲ ಅದೊಂದು ಟ್ರೆಂಡ್ ಸೆಟ್ ಆಯ್ತು. ಸ್ಥಳೀಯ ನಾಯಕರಿಗೆ ಅವಕಾಶಗಳಿದಾವೆ ಅಂತ ತಕ್ಷಣದ ಗ್ರ್ಯಾಬ್ ಮಾಡ್ಕೊಳಕ್ಕೆ ಟ್ರೈ ಮಾಡಿದ್ರು. ತಕ್ಷಣದ ಕೆಲವೇ ದಿನದಲ್ಲಿ ನಿಖಿಲ್ ಕುಮಾರಸ್ವಾಮಿ ನಮ್ಮ ಕುಮಾರಣ್ಣನವರು ಮತ್ತೆ ಮುಖ್ಯಮಂತ್ರಿ ಆಗ್ತಾರೆ ಅಂತ ಭಾಷಣ ಮಾಡೋಕ್ಕೆ ಶುರು ಮಾಡಿದ್ರು. ಹೌದು, ಅಂದರೆ ಅವ್ರ ಮನಸ್ಸು ಇಲ್ಲಿ ತೋರಿಸುತ್ತೆ. ಈಗ ಭಾಳ ಕ್ಲಿಯರ್ ಆದ ಗೇಮ್ ಪ್ಲ್ಯಾನ್ ಇದೆ ಅವರದ್ದು. ಒಂದು, ಆದಷ್ಟು ಹೆಚ್ಚಿನ ಸ್ಥಾನವನ್ನು ಟಿಕೆಟನ್ನು ಪಡೆಯೋಕ್ಕೆ ಟ್ರೈ ಮಾಡೋದು. ಅಲ್ಲ, ನನಗೊಂದು ಅರ್ಥ ಆಗ್ತಾ ಇಲ್ಲ ಭಟ್ರೆ. ಅವರು ಮುಖ್ಯಮಂತ್ರಿ ಆಗ್ತಾರೆ, ಹೌದು, ಆಗಲಿ, ಒಳ್ಳೇದಾಗಲಿ, ಆ ಪ್ರಶ್ನೆ ಬೇರೆ. ಅವರು ಮುಖ್ಯಮಂತ್ರಿ ಆಗಬೇಕಂದ್ರೆ ಹೆಚ್ಚು ಕಮ್ಮಿ 113 ಸ್ಥಾನಗಳನ್ನು ಕರ್ನಾಟಕದಲ್ಲಿ ಗೆಲ್ಲಬೇಕು. 113 ಸ್ಥಾನಗಳಲ್ಲಿ ಅವ್ರು ಸ್ಪರ್ಧೆನೇ ಮಾಡಲ್ಲ. ಅಲ್ಲಲ್ಲ, ಮುಖ್ಯಮಂತ್ರಿ ಅಲ್ಲಲ್ಲ, ಅವರು ಭಾಳ ಸ್ಪಷ್ಟವಾಗಿ ಹೇಳ್ತಿದ್ದಾರೆ. ಒಂದು, ನೆಕ್ಸ್ಟ್ 28 ಚುನಾವಣೆ ಇದೆ, BJP ಮತ್ತು JDS ಹೊಂದಾಣಿಕೆ ಮೂಲಕ ಫೈಟ್ ಮಾಡಬೇಕು. ಇವರು ಒಂದು 50 ಸ್ಥಾನಗಳವರೆಗೆ ಗುರಿ ಇಟ್ಕೊಂಡಿದ್ದಾರೆ. 50 ಸ್ಥಾನ ಮಾಡಿದ್ರೆ ಒಂದು 40 ಬಂದರೆ 35 ಬಂದರೆ ತಾವು ಮುಖ್ಯಮಂತ್ರಿ ಆಗಬೇಕು ಅನ್ನೋ ಆಸೆ ಇಟ್ಕೊಂಡಿದ್ದಾರೆ. ಅಲ್ಲ, ಇವ್ರು 40 ಬಂದರೆ 80 ಬಂದವರು ಇವ್ರಿಗೆ ಮುಖ್ಯಮಂತ್ರಿ ಸ್ಥಾನ ಅಲ್ಲ. ಈಗಲೇ ಹೇಳ್ತೀನಿ ಸರ್, ಕೇಳಿ. ಈಗಲೇ BJPಯ ರಾಜ್ಯ ಮಟ್ಟದಲ್ಲಿ ಏನು ಭಿನ್ನಾಭಿಪ್ರಾಯಗಳಿವೆಯಲ್ಲ, ಅವರೆಲ್ಲರ ಅಲ್ಲಿ ಒಂದು ಒಮ್ಮತ ಇದೆ. ಅದು ಕುಮಾರಸ್ವಾಮಿ ವಿಚಾರದಲ್ಲಿ ಅವ್ರಿಗೆ ಹಾಕೋಕೆ ಕೊಡಬಾರ್ದು. ಆರ್ ಅಶೋಕ್ ಇರ್ಬೋದು, ಬಸವರಾಜ ಬೊಮ್ಮಾಯಿ ಇರ್ಬೋದು, ಅಶ್ವಥ್ ನಾರಾಯಣ್ ಇರ್ಬೋದು, ಬಹುತೇಕ BJP ನಾಯಕರ ಗುಂಪುಗಳಿವೆ. ಆದರೆ ಕುಮಾರಸ್ವಾಮಿಗೆ ಈಸಿಯಾಗಿ ಬಿಟ್ಕೊಳಕ್ಕೆ ಅವ್ರು ರೆಡಿ ಅಲ್ಲ. ಒಂದು ಹೆಜ್ಜೆ ಬಹಿರಂಗವಾಗಿ ಯಡಿಯೂರಪ್ಪ ಮತ್ತು ಅವ್ರ ಮಗ ವಿಜೇಂದ್ರ ಹೇಳಿದ್ದಾರೆ, ಬಹಿರಂಗವಾಗಿ ಹೇಳ್ಬಿಟ್ರಲ್ಲ. ಹೌದು, ಇಲ್ಲ, ನಾವು ಸ್ವಂತ ಶಕ್ತಿ ಮೇಲೆ ಬಂದ್ಬಿಡ್ತೀವಿ, ನಮ್ಗೆ ಯಾರ ಅವಶ್ಯಕತೆನೂ ಇಲ್ಲ ಅಂತ ಹೇಳ್ಬಿಟ್ರು. ದೇ ಆರ್ ಟ್ರೈಯಿಂಗ್ ಆಯ್ತಾ. ಆದರೆ ಇವರೇನು ಮಾಡ್ತಿದ್ದಾರೆ ಅಂತಂದರೆ, ಒಂದು, ಅಮಿತ್ ಶಾ ಮತ್ತು ಮೋದಿಯ ಜೊತೆಗಿರುವಂಥ ನಂಟು ಆಯಿತಾ, ಅದನ್ನು ಬಳಸ್ಕೊಂಡು ತಮ್ಮನ್ನು ಮುಖ್ಯಮಂತ್ರಿ ಅಭ್ಯರ್ಥಿಯಾಗಿ ಘೋಷಿಸಬೇಕು ಅನ್ನೋ ಮನಸ್ಥಿತಿಯಲ್ಲಿ ಇವರಿದ್ದಾರೆ. ಅಲ್ಲ, ನೀವು ಅದನ್ನಷ್ಟು ಸುಲಭವಾಗಿ ಒಪ್ಕೊಂಡ್ಬಿಡ್ತೀರಾ? ಅಮಿತ್ ಶಾ ಮತ್ತು ನರೇಂದ್ರ ಮೋದಿ ಅವರನ್ನ ಮುಖ್ಯಮಂತ್ರಿಯಾಗಿ ಘೋಷಣೆ ಮಾಡ್ಬಿಡ್ತಾರೆ? ನಾನು ಹಂಗೆ ಹೇಳ್ತಾ ಇಲ್ಲ. ಇವರ ನಿರೀಕ್ಷೆ ಇದೆ ಅಂತ ಹೇಳ್ತೀನಿ. ಅದರ ಜೊತೆಗೆ ಈಗ ರಾಜ್ಯ ರಾಜಕಾರಣದ ಬಗ್ಗೆ ಅವ್ರು ಮಾತನಾಡ್ತಿದ್ದಾರೆ. ಸರಿಯಾದ ಸಮಯಕ್ಕೆ ನಾನು ರಾಜ್ಯ ರಾಜಕಾರಣಕ್ಕೆ ಬರ್ತೀನಿ ಅಂತ ನಿನ್ನೆ 3ನೇ ಬಾರಿ ಮಾತಾಡಿದ್ರು ಕುಮಾರಣ್ಣ. ಅದು ಅಂದ್ರೆ ಪ್ರಶ್ನೆ ಇರೋದು, ಅಲ್ಲ, ಪ್ರಶ್ನೆ ಏನಂದ್ರೆ, ಸರಿಯಾದ ಸಮಯಕ್ಕೆ ರಾಜ್ಯ ರಾಜಕಾರಣಕ್ಕೆ ಹೋಗ್ತೀನಿ ಅಂತ ಕುಮಾರಣ್ಣ ಹೇಳ್ತಿದ್ದಾರೆ. ಅದೇ ಸಮಯದಲ್ಲಿ ನರೇಂದ್ರ ಮೋದಿ ಅವರು ಮತ್ತು ಅಮಿತ್ ಶಾ ಅವರು 1-2 ಪ್ರಾಜೆಕ್ಟ್ ನೀವು ತಗೊಂಡು ಆರಾಮಾಗಿ ಇಲ್ಲೇ ಕೇಂದ್ರದಲ್ಲಿ ಇರ್ಬೋದು, ಹಂಗೆ ಇರ್ಬೋದು ಇರಿ ಅಂತ ಹೇಳ್ತಾರೆ. ಅಂದ್ರೆ ಕರ್ನಾಟಕಕ್ಕೆ ಹೋಗಿ ಹೆಚ್ಚಿಗೆ ಇವರು ಏನು ಅಲ್ಲಿ ಮಾಡಬಾರ್ದು ಅನ್ನೋ ಕಾರಣಕ್ಕೆ ಏನಾದರೂ ನರೇಂದ್ರ ಮೋದಿ ಅವರು ಇವ್ರಿಗೆ ಹೆಚ್ಚಿಗೆ ಜವಾಬ್ದಾರಿ ಇಲ್ಲ. ಅದಕ್ಕೆ ಕೊಟ್ಟು ಅದು ನನಗೆ ಹಂಗೆ ಅನ್ಸಲ್ಲ. ದೇ ಆರ್ ಆಲ್ಸೋ ಡೀಪ್ ರೂಟೆಡ್ ಪೊಲಿಟಿಷಿಯನ್ ಅಲ್ವಾ. ಅವರು ನೋಡ್ತಾರೆ ಸಿಚುವೇಶನ್ ಹೇಗೆ ಅಂತ, ಗ್ರ್ಯಾಬ್ ಮಾಡ್ತಾರೆ. ಈಗ ಇವ್ರು ಹೇಳ್ತಾ ಇದ್ದಾರೆ, ಒಂದು ಮೆಸೇಜ್ ಕೊಡ್ತಿದ್ದಾರೆ, ನಾನೇ ಮುಖ್ಯಮಂತ್ರಿ ಅಭ್ಯರ್ಥಿ ಅಥವಾ ಕುಮಾರಣ್ಣ ಮುಖ್ಯಮಂತ್ರಿ ಅಭ್ಯರ್ಥಿ ಅಂತೆಲ್ಲ ಹೇಳ್ತಾ ಇದ್ದಾರೆ. ಆದರೆ BJP ಕೇಂದ್ರ ನಾಯಕತ್ವ ರಿಯಾಕ್ಟ್ ಮಾಡಿಲ್ಲ. ಸೊ ಇವ್ರು ಗೇಜ್ ಮಾಡ್ತಿದ್ದಾರೆ, ಅಪ್ಪ ಮಗ ಗೇಜ್ ಮಾಡ್ತಿದ್ದಾರೆ. ಸೊ ಅದ್ರ ಜೊತೆಗೆ ದೇವೇಗೌಡರು ರಾಜ್ಯಸಭೆಯಲ್ಲಿ ಹೋಗಿ ಕಣ್ಣೀರು ಹಾಕಿ ಮೋದಿ ಹೊಗಳಿ. ನನಗೆ ಒಂದು ಆಶ್ಚರ್ಯ ಅನಿಸಿದೆ ಏನಂದರೆ, ದೇವೇಗೌಡರು ಹೇಳ್ತಾರೆ ಏನು ನಮ್ಮ ಪಕ್ಷವನ್ನು ಏನೋ ನಾಶ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ, ಹಾಗೆ ಹೀಗೆ. ಅದನ್ನ ಹೋಗಿ ಅಮಿತ್ ಶಾ ನರೇಂದ್ರ ಮೋದಿ ಇಷ್ಟು ಕ್ಲೋಸ್ ಇದ್ರೆ ಇವರಿಬ್ಬರಿಗೂ ಅಪ್ಪ ಮಗನಿಗೆ ಅಲ್ಲಿ ಸದನದಲ್ಲಿ ಹೋಗಿ ಕಣ್ಣೀರು ಹಾಕೋ ಅವಶ್ಯಕತೆ ಏನಿದೆ? ಅದೇ ಹೇಳಿದ್ನಲ್ಲ, 1-2-3 ಕಾರಣ ಇರುತ್ತೆ ಹೇಮಂತ್. ಒಂದು ಏನು ಗೊತ್ತಾ, ವಯಸ್ಸಾದ್ಮೇಲೆ ಇದಕ್ಕಿದ್ದಂಗೆ ಅಳು ಬರುತ್ತೆ. ವಯಸ್ಸಾಗಿದೆ ಅಲ್ವಾ, ಅದು ಒಂದಿದೆ. ಎರಡನೇದಾಗಿ ಅವರ ರಾಜಕೀಯ ಬದುಕಿನಲ್ಲಿ ಮೊದಲಿರೋ ಕಣ್ಣೀರು ಹಾಕ್ತಿದ್ದು ನೋಡಿದೆ ನಾನು. ಹೆಗಡೆ ಮತ್ತು ಅವ್ರ ನಡುವೆ ಗಲಾಟೆ ಆದಾಗ ಇವ್ರು ಕಣ್ಣೀರು ಹಾಕಿದ್ದು ನೋಡಿದ್ದೀನಿ. ಸುಬ್ರಹ್ಮಣ್ಯ ಸ್ವಾಮಿ ಜೊತೆ ಸಪ್ರೇಟ್ ಪಾರ್ಟಿ ಮಾಡಿದಾಗ ಕಣ್ಣೀರು ಹಾಕಿದ್ದು ನೋಡಿದ್ದೀನಿ. ಸೊ ಎಲ್ಲ ಮಾಡಿ ಕರ್ನಾಟಕಕ್ಕೆ 300 ಕೋಟಿ ನೀರಾವರಿ ಖರ್ಚು ಮಾಡ್ತೀನಿ ಅಂತ ನಿಂತ್ಬಿಟ್ಟು 2 ಸ್ಥಾನ ಬಂತು, ಆವಾಗ ಕಣ್ಣೀರು ಹಾಕಿದ್ದು ನೋಡಿದ್ದೀನಿ. ಆಮೇಲೆ ಇವರು ಜಮೀರ್ ಅಹಮದ್ ಬಸ್ ಹತ್ಕೊಂಡು ಇವರು ಓದಿ ಸರ್ಕಾರ ಮಾಡಿದ್ದೇನೋ ಹಂಗೆ ಮಾಡಿದ್ರು. ಇಲ್ಲ, ನನ್ನ ಮಾತು ಕೇಳ್ದಂಗೆ ಹೋಗ್ಬಿಟ್ಟ ಕುಮಾರ್. ಅದೇ ಹೌದು. ಸೊ ಅವ್ರು ಕಣ್ಣೀರು ಹಾಕೋದು ಅವ್ರ ಕ್ಯಾರೆಕ್ಟರ್, ಅದರಿಂದ ಇದು ಹೊಸ್ತಲ್ಲ. ಈಗ ವಯಸ್ಸಾದ್ಮೇಲೆ ಸ್ವಲ್ಪ ಜಾಸ್ತಿ ಕಣ್ಣೀರು ಹಾಕ್ತಾರೆ, ಸದನದಲ್ಲಿ ಕಣ್ಣೀರು ಹಾಕ್ತಾರೆ. ಅದ್ರ ಜೊತೆಗೆ ಒಂದು ದೇವೇಗೌಡರು ಆ ಮೋದಿಯವರನ್ನ ಶ್ಲಾಘಿಸೋದಕ್ಕೆ ಮಿತಿ ಇಲ್ದಿರೋದಿದೆಯಲ್ಲ, ಇವ್ರು ಗೌರವಾನ್ವಿತ. ಅವರು
ಇಡೀ ಅವ್ರ ರಾಜಕೀಯ ಬದುಕಿನಲ್ಲಿ ಪ್ರೈಮ್ ಮಿನಿಸ್ಟರ್ ಆಗಿದ್ದು ಬಿಕಾಸ್ ಆಫ್ ಕಾಂಗ್ರೆಸ್. ಅದೇ ರೀತಿ ನರೇಂದ್ರ ಮೋದಿಯವರು ಮಾನ್ಯ ಪ್ರಧಾನಮಂತ್ರಿಗಳು ಕೂಡ ದೇವೇಗೌಡರಿಗೆ ಅಷ್ಟೇ ಗೌರವ ಕೊಡ್ತಾರಲ್ಲ ಸರ್? ಕೊಡ್ತಾರೆ. GST ಸಭೆಗೆ ಕರೆದು ಕೂಡಿಸ್ಕೊಂಡ್ರು. ಅವ್ರಿಗೆ ಗೊತ್ತಿದೆ ಅವ್ರು ನೀವು ಇಡೀ ಮೋದಿ ರಾಜಕಾರಣ ನೋಡಿ ಆಯ್ತಾ. ಕಾಂಗ್ರೆಸ್ಸನ್ನು ಬೈಯೋದಕ್ಕೆ ಅವ್ರು ಇನ್ಯಾರ್ದು ಪ್ರತಿಭೆ ಕಟ್ತಾರೆ, ಯಾರ್ದು? ವಲ್ಲಭಾಯ್ ಪಟೇಲ್ ಅವರು ಅಲ್ವಾ? ಸೊ ನೆಹರು ಅವ್ರನ್ನ ವಿರುದ್ಧ ಅವರು ವಲ್ಲಭಾಯ್ ಪಟೇಲ್ರ ಎತ್ತು ನಿಲ್ಲಿಸ್ತಾರೆ. ಸೊ ಗಾಂಧಿ ವಿರುದ್ಧ ಇನ್ಯಾರನ್ನು ಬಿಟ್ಟು ಎತ್ತು ನಿಲ್ಲಿಸ್ತಾರೆ. ಅವರಿಗೆ ಈಗ ಪ್ರತಿಪಕ್ಷದಲ್ಲಿರುವಂಥ ದೇವೇಗೌಡರನ್ನ ಮಾಜಿ ಪ್ರಧಾನಿ ಅವ್ರಿಗೆ ಗೌರವ ಕೊಡುವ ಮೂಲಕ ಅವರು ಅದೆಲ್ಲ ರಾಜಕೀಯ ಉದ್ದೇಶನೇ. ಹೌದು. ಈಗ ನೀವು ನರೇಂದ್ರ ಮೋದಿಯವರ ಸ್ಟ್ರಾಟಜಿಸ್ ಬಗ್ಗೆ ಮಾತಾಡೋದು ಒಂದು ನೆನಪಾಗ್ತದೆ. ಸಾರಿ, ಏನಂದರೆ ಈ ಡೊನಾಲ್ಡ್ ಟ್ರಂಪ್ ಭಾರತಕ್ಕೆ ಬರ್ತಾರಲ್ಲ, ಇವರು ಬೆಳಗ್ಗೆಯಿಂದ ಸಂಜೆವರೆಗೂ ಗಾಂಧಿನ ಬೈತಾರೆ. ಗಾಂಧಿ ಸ್ಮಾರಕಕ್ಕೆ ಅವ್ರನ್ನ ಕರ್ಕೊಂಡೋಗಿ ಭೇಟಿ ಮಾಡಿಸ್ತಾರೆ. ಬೆಳಗ್ಗೆಯಿಂದ ಸಂಜೆವರೆಗೂ ಕೇಜ್ರಿವಾಲ್ ಬೈದರು. ಆ ಕೇಜ್ರಿವಾಲ್ದು ಯಾವುದು ಮೊಹಲ್ಲಾ ಕ್ಲಿನಿಕ್ ಕರ್ಕೊಂಡೋಗಿ ವಿಸಿಟ್ ಮಾಡ್ತಾರೆ. ಅಷ್ಟೇ ಅಲ್ಲ, ಅವೆರಡೇ ವಿಚಾರಗಳು. ಇಲ್ಲಿ ಮೋದಿ ಭಕ್ತರೆಲ್ಲ ಇದಾರಲ್ಲ, ಇಲ್ಲಿ ಗೋಡ್ಸೆ ದೇವಸ್ಥಾನ ಕಟ್ಟಕ್ಕೆ ಹೋಗ್ತಾರೆ, ಸಾವರ್ಕರ್ ಹೋಗ್ತಾರೆ. ಮೋದಿ ವಿದೇಶಕ್ಕೆ ಹೋದಾಗ ನೀವು ಯಾವುದೇ ದೇಶಕ್ಕೆ ಹೋಗಿ ವಿಶ್ವದಲ್ಲಿ ಆ ದೇಶದಲ್ಲಿ ಒಂದಲ್ಲ ಒಂದು ಗಾಂಧಿಯ ಪ್ರತಿಮೆ ಇದೆ. ಅಲ್ಲಿ ಗಾಂಧಿ ಪ್ರತಿಮೆಗೆ ಹೂ ಇಟ್ಬಿಟ್ಟು ನಾನು ಗಾಂಧಿ ನಾಡಿನಿಂದ ಬಂದವನು, ಗುಜರಾತಿಂದ ಅಂತಾರೆ. ದಿಸ್ ಇಸ್ ಅ ಪಾಲಿಟಿಕ್ಸ್ ಅಂತ. ಪಾಲಿಟ್ರಿಕ್ಸ್ ಅದೇ ಟ್ರಿಕ್ಸೇ ಇದು. ಇಲ್ಲಿ ಅವರ ಶಿಷ್ಯರೆಲ್ಲ ಗೋಡ್ಸೆ 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 ಅಂತಿರ್ತಾರೆ. ಈಸ್ ಪ್ಲೇಯಿಂಗ್. ದೇವೇಗೌಡರ ಜೊತೆ ಅವರು ತೋರಿಸುವಂಥ ಗೌರವ ಇದೆಯಲ್ಲ, ಆ ಗೌರವ ನಿಜವಾದದ್ದೇ ಅಥವಾ ರಾಜಕೀಯ ಉದ್ದೇಶದ ನಾಟಕನೇ? ಬಟ್ ಏನೇ ಆಗಲಿ, ಈ ರಾಷ್ಟ್ರೀಯ ಪಕ್ಷಗಳು ಅನ್ನೋ ಥರದ್ದು ಈಗ ಟ್ಯಾಕ್ಸು ಅದು ಇದರಲ್ಲಿ ಮಲ್ತಾಯಿ ಧೋರಣೆಗಳನ್ನು ನೀವು ನೋಡ್ತೀವಿ. ಕಾಂಗ್ರೆಸ್ಸು ಅಷ್ಟೇ, BJPನೂ ಅಷ್ಟೇ. ಇಂಥ ಸಂದರ್ಭದಲ್ಲಿ ಒಂದು ಪ್ರಬಲ ಪ್ರಾದೇಶಿಕ ಪಕ್ಷದ ಅವಶ್ಯಕತೆ ಎಲ್ಲ ರಾಜ್ಯಗಳಿಗೂ ಇದೆ ನಮ್ಮ ಒಕ್ಕೂಟ ವ್ಯವಸ್ಥೆಯಲ್ಲಿ. ಅಂಥದ್ರಲ್ಲಿ JDSನ ಬೆಳೆಸಬೇಕು, JDS ವಿಚಾರವನ್ನು ಇಟ್ಕೊಂಡು ಪ್ರಬಲ ರಾಜಕೀಯ ಶಕ್ತಿಯಾಗಿ ಪ್ರಾದೇಶಿಕ ಶಕ್ತಿಯನ್ನು ಬೆಳೆಸಬೇಕು ಅನ್ನೋ ಉದ್ದೇಶಗಳಿಗೆ ದೇವೇಗೌಡರು ಮತ್ತು ಕುಮಾರಸ್ವಾಮಿಯವರು ಈ ನಡೆಗಳು, ನೀವು ವಿಶ್ಲೇಷಣೆ ಮಾಡಿರೋ ಪ್ರಕಾರದ ಈ ನಡೆಗಳು ಯಾವ ರೀತಿ ಶಕ್ತಿ? ಬಹಳ ಮುಖ್ಯವಾದ್ದು. ಕರ್ನಾಟಕದಲ್ಲಿ ಒಂದು ಪ್ರಾದೇಶಿಕ ಪಕ್ಷ ಇರಬೇಕು ಅನ್ನೋ ಮಾತನ್ನೇನಿದೆ, ನಾನು ದೇವೇಗೌಡರಿಗೂ ಹೇಳಿದ್ದೀನಿ, ಕುಮಾರಸ್ವಾಮಿಗೂ ಹೇಳಿದ್ದೀನಿ. ಅದಕ್ಕೊಂದು ಮಾತನ್ನು ಹೇಳಿದೆ ಅವರಿಗೆ, ಅಟ್ಲೀಸ್ಟು ಜನತಾ ಪರಿವಾರದ ಲೆಗಸಿ ಇದೆಯಲ್ಲ ಅದನ್ನು ಕಂಟಿನ್ಯೂ ಮಾಡಿ ನಿಮ್ಮ ಆಫೀಸ್ನಲ್ಲಿ ರಾಮಕೃಷ್ಣ ಹೆಗಡೆ ಅವರು, JH ಪಟೇಲ್ರು, ಬೊಮ್ಮಾಯಿಯವರು, ಅಬ್ದುಲ್ ನಜೀರ್ ಸಾಬ್ ಅವ್ರ ಫೋಟೋ ಹಾಕಿ ಅಂತ ಹೇಳಿ, ಅವ್ರ ಫೋಟೋ ಹಾಕಿ ನೀವು ಆ ಲೆಗಸಿ ಮುಂದುವರಿಸಿ, ಫಾಲೋವರ್ಸ್ ಇದ್ದಾರೆ ಅಂತ. ಅದಕ್ಕೆ ತಕ್ಷಣ ದೇವೇಗೌಡರು ಹೇಳಿದ್ದೇನು ಗೊತ್ತಾ, ಗುರುಗಳೇ ಆ ಗಡ್ಡದವ್ನು ನಂಗೆ ಏನು ಮಾಡೋದ ಗೊತ್ತಾ, ಅವರು ಮರೆಯಲ್ಲ ರಾಮಕೃಷ್ಣ ಗಡ್ಡದ ಅಂದರೆ ಅವರು ಆ ವೈಯಕ್ತಿಕವಾದ ಎಜೆಂಡಾಗಳನ್ನು ಮೀರಿದ ರಾಜಕಾರಣವನ್ನು ಮಾಡಲ್ಲ ಅವರು. ದಟ್ ಈಸ್ ಅ ಪ್ರಾಬ್ಲಮ್. ಕುಟುಂಬ ಅಲ್ಟಿಮೇಟ್ಲಿ ಕುಟುಂಬ ಸಲುವಾಗಿ ಕಣ್ಣೀರು ಹಾಕ್ತಾರೆ. ಅವ್ರು ದೇಶ ಸಲುವಾಗಿ ಎಷ್ಟು ಕಣ್ಣೀರು ಹಾಕಿದೆ ಅನ್ನೋದು ಕ್ವಶನ್. ನನಗೆ ಹೇಳಿ, 2028ರಲ್ಲಿ ಕುಮಾರಣ್ಣ ಮುಖ್ಯಮಂತ್ರಿ ಆಗ್ತಾರೋ ಆಗಲ್ಲ? ಚಾನ್ಸಸ್ ಇದೆ. ಐ ಡೋಂಟ್ ಡಿನೈ ದಟ್. ಎಷ್ಟು ಪರ್ಸೆಂಟೇಜ್? ಪರ್ಸೆಂಟೇಜ್ ಹೇಳೋಕ್ಕಾಗಲ್ಲ, 100ಕ್ಕೆ ಎಷ್ಟು? ನಾನು ಹೇಳೋಕ್ಕಾಗಲ್ಲ. ಅಂಥ ಸ್ಥಿತಿಯಲ್ಲಿ ಕಾಂಗ್ರೆಸ್ ಏನಿದೆ, ಕಾಂಗ್ರೆಸ್ ದುರ್ಬಲ ಆಗ್ತಿದೆ. ಕಾಂಗ್ರೆಸ್ ಎಷ್ಟರ ಮಟ್ಟಿಗೆ ಅಧಿಕಾರಕ್ಕೆ ಬರುತ್ತೆ, ಐ ಹ್ಯಾವ್ ಮೈ ಓನ್ ಡೌಟ್ಸ್. ಆಸ್ ಎ ಜರ್ನಲಿಸ್ಟ್ ನನಗೆ ಡೌಟ್ ಇದೆ. ಅಂಥ ಒಂದು ಹೊಸ ಕಾಂಬಿನೇಷನ್ ಬಂದರೆ ಆವಾಗ ಆಗ್ಬೋದು. ಅದು ಹೇಳೋಕ್ಕಾಗಲ್ಲ. ನಮಗೊಂದು ಕುಮಾರಸ್ವಾಮಿ ದೇವೇಗೌಡ ರಾಜಕಾರಣ ಹೇಗಿದೆ ಅಂತಂದರೆ, ಮತ್ತುವ ಕಾಂಗ್ರೆಸ್ ಜೊತೆ ಮಾಡ್ಬೇಕಾದ್ರೆ ಅವ್ರೇನು ಡಿನೈ ಮಾಡ್ತಾರೆ ಅಂತ ನಂಗೆ ಅನ್ಸಲ್ಲ. ಮುಖ್ಯಮಂತ್ರಿ ಜಾಗ ಆದರೆ ಎಸ್ ಅಂದ್ಬಿಡ್ಬೋದು. ಅವ್ರ ಗುರಿ 27ರಲ್ಲಿ ಮುಖ್ಯಮಂತ್ರಿ ಆಗ್ಬೋದು, ಆಗಬೇಕು, ಆಗ್ಬೋದು. ಎಸ್, ಥ್ಯಾಂಕ್ ಯು ಶೇಷರ್ ಭಟ್ರೆ, ಇಷ್ಟೊತ್ತು ಭಾಗವಹಿಸಿ. ನೋಡಿದ್ರಲ್ಲ, ಒಂದು ಪ್ರಬಲ ಪ್ರಾದೇಶಿಕ ಪಕ್ಷದ ಅವಶ್ಯಕತೆ, ರಾಜ್ಯದ ಹಿತಾಸಕ್ತಿಯನ್ನು ಗಮನಿಸೋದಾದರೆ ಎಲ್ಲ ನಮ್ಮ ಒಕ್ಕೂಟ ವ್ಯವಸ್ಥೆಯಲ್ಲಿ ಪ್ರತಿಯೊಂದು ರಾಜ್ಯಕ್ಕೂ ಅವಶ್ಯಕತೆ ಇದೆ ಅಂಥೇಳಿ ಅದನ್ನ ಶಶಿಧರ್ ಭಟ್ರು ಕೂಡ ಒಪ್ಕೊಳ್ತಾರೆ. 2028ಕ್ಕೆ ಮುಖ್ಯಮಂತ್ರಿ ಆಗಲೇಬೇಕಂತ ಹಠ ತೊಟ್ಟಿದ್ದಾರೆ ಕುಮಾರಣ್ಣ. ನೋಡೋಣ, ಕಾದು ನೋಡೋಣ ಏನಾಗುತ್ತೆ ಅಂತ. ಇದಾಗಿತ್ತು ವಿಶೇಷ ಪಾಡ್ಕಾಸ್ಟ್ ನೆಲ ಜಲ ಭಾಷೆಗಾಗಿ. ನೋಡ್ತಾ ಇರಿ ಫೋಕಸ್ ಟಿವಿ. HD ಕುಮಾರಸ್ವಾಮಿ ಅವರು ಕೇಂದ್ರ ಮಂತ್ರಿ ಆದರೂ ಕೂಡ ಅವರು ಸಮಾಧಾನವಾಗಿಲ್ಲ. ಅವರು ಪ್ರೀತಿಯನ್ನು ಮರೀತಾರೆ, ದ್ವೇಷವನ್ನು ಮರೆಯಲ್ಲ. ಈಗ ದೇವೇಗೌಡರಿಗೆ ಆಗಿರೋ ಅನ್ಯಾಯ ಹೆಚ್ಚ ಅಥವಾ ದೇವೇಗೌಡರ ಫ್ಯಾಮಿಲಿಯಿಂದ ಬೇರೆಯವ್ರಿಗೆ ಆಗಿರೋ ಅನ್ಯಾಯ ಹೆಚ್ಚ? ಒಳಗಡೆ ರೊಚ್ಚಿತ್ತು. ಈ ದೇವೇಗೌಡರದ ಮತ್ತು ಕುಮಾರಸ್ವಾಮಿ ಒಂದು ಗುಣ ಇದೆ. ಅವರು ಭಾವನಾಜೀವಿ ಸರ್. ಅವರು ಅದು ಕ್ಯಾರೆಕ್ಟರ್ ಭಾವನಾಜೀವಿ. ಅವರ ಭಾವನೆಗಳು ಗೌಡ್ರ ಭಾವನೆ, ಅದು ಅವ್ರು ಕಣ್ಣೀರು ಹಾಕೋದು ಅವ್ರ ಕ್ಯಾರೆಕ್ಟರ್. ಅದರಿಂದ ಇದು ಹೊಸ್ತಲ್ಲ. ಈಗ ವಯಸ್ಸಾದ್ಮೇಲೆ ಸ್ವಲ್ಪ ಜಾಸ್ತಿ ಕಣ್ಣೀರು ಹಾಕ್ತಾರೆ. With folded hands, I beg of you, sir. I am with you. I will stand by with you
I have given an open promise. My son is in your cabinet. I'm not going to make any change. Please,